ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಇದು ರೆಸಿಪಿ ಬಂದುಬಿಟ್ಟು ಜೋಳದ ಹಿಟ್ಟಿಂದ ಬಟ್ಟಲು ಗಡುಬು ಅಂತಂದು ಹೇಳಿ ನಮ್ಮ ಅಮ್ಮ ಅವರೆಲ್ಲರೂ ಈ ಶ್ರಾವಣ ಮಾಸದಲ್ಲಿ ಮಾಡ್ತಾಯಿದ್ರು. ಶನಿವಾರ ದಿವಸ ಮಾಡ್ತಾಯಿದ್ರು ಈ ಬಾಟ್ಲು ಗಡುಬು. ಫಸ್ಟ್ ತೋರಿಸಿದ್ದು ಖಾರದ್ದದು, ಇದು ಸೆಕೆಂಡ್ನೇದು ಇದನ್ನು ತೋರಿಸ್ತಾ ಇದ್ದೀವಲ್ಲ, ಇದು ಬಂದುಬಿಟ್ಟು ಪ್ಲೇನ್ದು. ಇದಕ್ಕೆ ಕೆಂಪು ಚಟ್ನಿ ಹಚ್ಕೊಂಡು ತಿಂದರೂ ತುಂಬ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ. ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಜೋಳದಿಂದ ಮಾಡಿರೋಂಥ ಐಟಮ್ಸ್ಗಳು, ಈ ಜೋಳದ ನುಚ್ಚಿನ ಅನ್ನ ಮತ್ತು ಜೋಳದ ಹಿಟ್ಟಿಂದು ಮಸಾಲೆ ಮುದ್ದೆ, ಮತ್ತು ಜೋಳದ ಅರಳಿಂದ ಮಾಡಿರೋಂಥ ಉಂಡೆ, ಮತ್ತು ಪಾಪ್ಕಾರ್ನ್, ಜೋಳಿನ ಪಾಪ್ಕಾರ್ನು, ಮತ್ತು ಜೋಳದ್ದು ರೊಟ್ಟಿ, ಮತ್ತು ಜೋಳದ ನುಚ್ಚಿನಿಂದ ಕಿಚಡಿ ಮಾಡಿದ್ದೆ, ಅದನ್ನು ಹಾಕಿದ್ದೀನಿ. ಮತ್ತು ಜೋಳದ ಅರಳು ಹೇಗೆ ಮಾಡೋದು ಅಂತ ಹಾಕಿದ್ದೀನಿ. ಅರಳು ಹಿಟ್ಟಿಂದು ಉಪ್ಪಿಟ್ಟು ಮತ್ತು ಅರಳು ಹಿಟ್ಟಿಂದು ಉಂಡೆ ಮಾಡಿ ತೋರಿಸಿದ್ವಿ. ಬನ್ನಿ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಬರೋಣ. ಫಸ್ಟ್ ಒಂದು ಜಾರ್ನಲ್ಲಿ ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು ಎಲ್ಲದನ್ನ ಹಾಕಿ ಅದನ್ನ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಬರ್ಬೇಕಿದು. ಪೇಸ್ಟ್ ಮಾಡ್ಕೊಂಬಂದ್ಬಿಟ್ಟು ಆಮೇಲೆ ಒಂದು ಸೈಡು ಪ್ಲೇನ್ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಅದೊಂದು ಕಪ್ಪು ಜೋಳದ ಹಿಟ್ಟು, ಉಪ್ಪು, ಇಂಗು ಹಾಕಿಬಿಟ್ಟು ಅದನ್ನೆಲ್ಲ ಕಲಿಸಿ ಒಂದು ಕಡೆ ಇಟ್ಕೋಬೇಕು ರೌಂಡ್ ಮಾಡಿ. ಆಮೇಲೆ ಇನ್ನೂ ಒಂದು ಕಪ್ಪು ಜೋಳದ ಹಿಟ್ಟು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಇಂಗನ್ನ ಹಾಕಿ ಈ ಪೇಸ್ಟ್ ಮಾಡಿ ಇಟ್ಕೊಂಬಂದಿದ್ವಲ್ಲ, ಆ ಪೇಸ್ಟ್ನೆಲ್ಲ ಅದರಲ್ಲಿ ಹಾಕಿ ಆ ಹಿಟ್ಟು ಆ ಪೇಸ್ಟು ಎಲ್ಲ ಹೊಂದ್ಕೊಳ್ಳೋ ಥರ ಕಲಸಿಟ್ಕೋಬೇಕು. ಕಲಸಿಟ್ಕೊಂಡು ಈ ಕಡೆ ಒಂದು ಸ್ಟವ್ ಮೇಲೆ ನೀರನ್ನ ಕಾಯ್ಲಿಕ್ಕೆ ಇಟ್ಕೋಬೇಕು. ನೀರು ಇದು ಕಾದ ತಕ್ಷಣವೇ ಈ ರೊಟ್ಟಿಗೆಲ್ಲ ನಾವು ಹಿಟ್ಟು ಹದ ಮಾಡ್ಕೊತೀವಲ್ಲ, ಅದೇ ಥರ ಇದನ್ನೆಲ್ಲ ಹಾಕ್ಬಿಟ್ಟು ಎರಡೂ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಫಸ್ಟು ಖಾರದ್ದು ಕಲಸಿ ತೋರಿಸ್ತೀನಿ ನೋಡಿರಿ. ಕೆಲವ್ರಿಗೆಲ್ಲ ಗೊತ್ತೇ ಇರುತ್ತೆ ಇದು ಹಿಟ್ಟು ಹೇಗೆ ಕಲಿಸ್ಬೋದು ಅಂತ. ಈಗ ಹೊಸದಾಗಿ ಯಾರನ್ನ ಕಲಿತಿದ್ದರಿಗೆ ಹೇಳ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಈ ಥರ ಮೆತ್ತಗಾಗಬೇಕು, ಅಲ್ಲಿ ತನಕ ಇದನ್ನು ಕಲಿಸ್ಕೊಂಡು ರೆಡಿ ಇಟ್ಕೋಬೇಕು. ಇದೂ ಅಷ್ಟೇ, ಪ್ಲೇನ್ದು ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ನೀರೇನನ್ನು ಕಡಿಮೆ ಬಿತ್ತಂದರೆ ಇನ್ನೂ ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೊಂಡು ರೆಡಿ ಇಟ್ಕೊಳ್ರಿ. ಆಮೇಲೆ ಇದನ್ನು ಸ್ವಲ್ಪ ಫಸ್ಟ್ ಖಾರದ್ದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಇದನ್ನು ಕೈಯಿಂದ ಬಟ್ಲ ಥರ ಮಾಡಬೇಕು. ಬೌಲ್ ಥರ ಬರಬೇಕು. ಅಲ್ಲಿ ತನಕ ಇದನ್ನ ರೌಂಡ್ ಮಾಡ್ಕೊತ ಬರಬೇಕು. ಫಸ್ಟ್ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದರೆ ಈಸಿನೇ ಮಾಡ್ಬೋದು. ಈಸಿಯಾಗಿ ಮಾಡ್ಕೊಳ್ಳಿ ಅದನ್ನು. ಈ ಥರ ರೆಡಿ ಆಗುತ್ತೆ ನೋಡಿ. ಈಗ ಇದು ಪ್ಲೇನ್ದು ಅಷ್ಟೇ, ಅದನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಅಮ್ಮವರೆಲ್ಲ ಬರೀ ಪ್ಲೇನ್ದು ಅಷ್ಟೇ ಮಾಡಿ ಕೊಡ್ತಾಯಿದ್ರು. ನಾವು ಸಾಂಬಾರು ಜೊತೆಗೆ ಚಟ್ನಿ ಜೊತೆಗೆ ತಿಂತಾಯಿದ್ವಿ. ಈಗ ನಾವು ಇದು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತಂದು ಹೇಳಿ ನಾನು ಅದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಒಂದು ಬೋಗುಣಿನಲ್ಲಿ ನೀರಿಟ್ಬಿಟ್ಟು ಒಂದು ಅರ್ಧ ತನಕ ನೀರು ಹಾಕ್ಬೇಕು. ಇದನ್ನು ಯಾಕಂತಂದರೆ ಹಬೆನಲ್ಲಿ ಬೇಯಿಸ್ಬೇಕಲ್ಲ, ಅದಕ್ಕೋಸ್ಕರನೇ ಈ ಥರ ಬಟ್ಟೆನ ಕಟ್ಟಿಬಿಡಬೇಕು. ಗಟ್ಟಿಗೆ ಕಟ್ಟಿಬಿಟ್ಟು ಮೇಲ್ಗಡೆ ಸ್ವಲ್ಪ ನೀರು ಚಿಮಿಸಿ ಅದನ್ನ ರೆಡಿ ಮಾಡಿ ಇಟ್ಕೋಬೇಕು ನೋಡಿ. ಈ ಥರ ಆಗುತ್ತೆ. ಮೊದಲೆಲ್ಲ ಅಮ್ಮ ಅವರೆಲ್ಲ ಜೋಳದ ರೌದಿ ಅದೆಲ್ಲ ಇಟ್ಟು ಬೇಯಿಸ್ತಾಯಿದ್ರು. ನಾವೀಗ ಬಟ್ಟೆಲ್ಲ ಬಂದಿದ್ದೀವಿ. ಈಗಂತೂ ಎಲ್ಲ ಜರಡಿ ಇಟ್ಟು ಬೇಯಿಸ್ತಾ ಇರ್ತಾರೆ. ಈಗ ನಾನು ಈ ಥರನೇ ಮಾಡಿ ತೋರಿಸೋಣ ಅಂತಂದೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಇವನ್ನೆಲ್ಲ ರೆಡಿ ಇಟ್ಟಿದ್ವಲ್ಲ, ಈಗ ಇವನ್ನೆಲ್ಲ ಒಂದೊಂದಾಗಿ ಅದರಲ್ಲಿ ಇಡ್ತಾಯಿದ್ದೀನಿ ನೋಡಿರಿ, ಜೋಡಿಸಿ ಇಡ್ತಾಯಿದ್ದೀನಿ. ಇದು ಇಟ್ಬಿಟ್ಟು ಮೇಲೆ ಒಂದು ಪ್ಲೇಟು ಮುಚ್ಚಿಬಿಡಬೇಕು. ಇದು ಬಿಸಿನೀರಿಂದ ಕಲಸಿರೋದ್ರಿಂದ ಬೇಗನೆ ಬೆಂದ್ಬಿಡ್ತದೆ. ಒಂದು 10 ನಿಮಿಷದಲ್ಲೇ ಬೆಂದೋಗ್ಬಿಡ್ತದೆ. ಈ ಥರ ರೆಡಿ ಆಗುತ್ತೆ ನೋಡಿರಿ. ಇದು ಒಂದು ಖಾರದ್ದು, ಒಂದು ಪ್ಲೇನ್ದು, ಎಲ್ಲವನ್ನೂ ಒಂದು ಪ್ಲೇಟ್ನಲ್ಲಿ ತೆಗಿತಾ ಇದ್ದೀನಿ ನೋಡಿ. ಈಗ ತೆಗೆದುಬಿಟ್ಟು ಎಲ್ಲವನ್ನೂ ಒಂದು ಕಡೆ ಇಟ್ಕೋಬೇಕು. ಹಾಗೆ ಖಾರದ್ದು ಸ್ವಲ್ಪ ಈ ಥರ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಹಾಗೇ ತಿನ್ಬೋದು, ಅಷ್ಟು ಚೆನ್ನಾಗಿರ್ತದೆ. ಇದಕ್ಕೆ ಪ್ಲೇನ್ದಕ್ಕೆ ಸ್ವಲ್ಪ ಉಪ್ಪು ಹಿಂಗೆ ಅಷ್ಟೇ ಹಾಕಿರ್ತೀವಲ್ಲ, ಅದಕ್ಕೆ ಸ್ವಲ್ಪ ಕೆಂಪು ಚಟ್ನಿ ಅಥವಾ ಸಾಂಬಾರು ಯಾವುದ್ರ ಜೊತೆಗಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.